ಮೈಸೂರು ಆಕಾಶವಾಣಿಯ 90ನೇ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿಂದು ಹಮ್ಮಿಕೊಂಡಿದ್ದ ಚಾಮರಾಜನಗರದ ಜನಪದ ಸಂಸ್ಕೃತಿ ಮಾತು ಹಾಡು ಕುಣಿತ ಕಾರ್ಯಕ್ರಮವನ್ನು ಜಾನಪದ ವಿದ್ವಾಂಸರಾದ ಡಾ ಕೃಷ್ಣಮೂರ್ತಿ ಹನೂರ್ ಉದ್ಘಾಟಿಸಿದರು. ಈ ವೇಳೆ ಮೈಸೂರು ಆಕಾಶವಾಣಿಯ ಉಪನಿರ್ದೇಶಕ ಎಸ್ಎಸ್ ಉಮೇಶ್, ಸಹಾಯಕ ನಿರ್ದೇಶಕರಾದ ಟಿವಿ ವಿದ್ಯಾಶಂಕರ್, ಅಬ್ದುಲ್ ರಶೀದ್, ಸಹಾಯಕ ಅಭಿಯಂತರ ಪಿ ಆನಂದನ್ ಸೇರಿದಂತೆ ಆಕಾಶವಾಣಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಬಳಿಕ ಡಾ ಕೃಷ್ಣಮೂರ್ತಿ ಹನೂರ್ ಮೈಸೂರು ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಚಾಮರಾಜನಗರದ ಜನಪದ ಸಂಸ್ಕೃತಿಯನ್ನು ಮೆಲುಕು ಹಾಕುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ. ಆಕಾಶವಾಣಿ ಕೇಳುಗರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮಗಳನ್ನು ಬಿತ್ತರಿಸುತ್ತಿದೆ. ಜಾನಪದ ಸಂಸ್ಕೃತಿಯ ಉಳಿವು ಮತ್ತು ಬೆಳವಣಿಗೆಯಲ್ಲಿ ಮೈಸೂರು ಆಕಾಶವಾಣಿ ಪಾತ್ರ ಹಿರಿದು ಎಂದರು. ಅದು ವಾಣಿ, ಅದು ಕೇಳಿಸ್ಕೊಳ್ಳೋದು. ಆಮೇಲೆ ನಮ್ಮ ಪರಂಪರೆ ಇದೆಯಲ್ಲ, ಅದು ಕೇಳಿಸಿಕೊಂಡು ಬಂದದ್ದೇ. ಅದು ಅಬ್ದುಲ್ ರಶೀದ್, ಮೈಸೂರು ಆಕಾಶವಾಣಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಬಿತ್ತರಿಸುವ ಜೊತೆಗೆ ಕೇಳುಗರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿರುವುದು ಸಂಸ್ಥೆಯ ಹೆಗ್ಗಳಿಕೆ ಎಂದು ತಿಳಿಸಿದರು. ಅವರಿಗೆ ಬೆಲೆ ಕೊಡುವ ಹಾಗಿನ ಜ್ಞಾನ ನಿಮಗೆ ಬಂದ್ರೆ ನಮ್ಮ ಆಕಾಶವಾಣಿ 90 ವರ್ಷದಲ್ಲಿ ಮಾಡ್ತಾ ಇರುವ ಕೆಲಸ ಇದೆ. ಕೇಳಿಸುವ ಕೆಲಸ, ಒಳ್ಳೆಯದನ್ನ ಕೇಳುಗರ ಕಿವಿಗಳಿಗೆ ಕೇಳಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸಾಹಿತಿ ಎನ್ ಮಹದೇವ್ ಪ್ರಸಾದ್, ನಶಿಸಿ ಹೋಗುತ್ತಿರುವ ಜನಪದ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಮತ್ತು ಜಾನಪದ ಕಲಾವಿದರನ್ನು ಪ್ರೋತ್ಸಾಹಿಸುವ ಕೆಲಸ ಅಭಿನಂದನಾರ್ಹ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯವಾಕ್ಯದೊಂದಿಗೆ ಆಕಾಶವಾಣಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಯಾಕಂದ್ರೆ ಯಾವುದೇ ಇದರಲ್ಲೂ ಕೂಡ ಕಾರ್ಯಕ್ರಮಗಳಲ್ಲಿ ರಾಜಿ ಆಗ್ತಾ ಇಲ್ಲ. ಜನಸಾಮಾನ್ಯರಿಗೆ ಏನ್ ಬೇಕು, ಜನಸಾಮಾನ್ಯರ ನೈತಿಕತೆ, ನೈತಿಕ ಬದುಕಿಗೆ ಏನ್ ಬೇಕು, ಎಲ್ಲವನ್ನೂ ಕೂಡ ಇವತ್ತು ಆಕಾಶವಾಣಿ ಕೊಡ್ತಾ ಇದೆ. ಎಸ್ಎಸ್ ಉಮೇಶ್, ಜನಪದ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಮೈಸೂರು ಆಕಾಶವಾಣಿ ಅನುಗಾಲವೂ ಕಾರ್ಯನಿರ್ವಹಿಸುತ್ತಿದೆ. ಜೊತೆಗೆ ಕಲೆ ಸಂಸ್ಕೃತಿಯನ್ನು ಮುಂದಿನ ತಲೆಮಾರುಗಳಿಗೆ ಕೊಂಡೊಯ್ಯುವ ಕೆಲಸ ಮಾಡುತ್ತಿದೆ ಎಂದರು. ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ದಿನದಲ್ಲಿ ಜನಪದ ಸಂಸ್ಕೃತಿ, ಜನಪದ ಗಾಯನ, ಜನಪದ ಹಾಡು, ಜನಪದಕ್ಕೆ ಏನೇ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳನ್ನ ಮಾಡ್ಕೊತಾ ಬರ್ತಾ ಇರೋದು ನಮ್ಮ ದೇಶದಲ್ಲಿ ಆಕಾಶವಾಣಿ ಮಾತ್ರ.